ಶುಭೋದಯ ರೀ ಎಲ್ಲರಿಗೂ. ಬರ್ರಿ ಇವತ್ತು ನನ್ನ ಡೈಲಿ ಲಾಗ್ ಸ್ಟಾರ್ಟ್ ಮಾಡೀನಿ. ದಿನ ಮಾಡುವಂಥ ಬಾಗಿಲು ಕಸ ಅದು ಎಲ್ಲ ಗುಡಿಸಿ ಬಾಗಿಲು ನೀರದು ಎಲ್ಲ ಹಾಕಿ ಹೊಚ್ಚಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಬಾಗಿಲು ರಂಗೋಲಿನೂ ಬಿಟ್ಟೆ. ನಿಂತಾಗ ಒಳಗೆ ಬಂದ್ರೆ ನಮ್ಮ ಪಾಪು ಇನ್ನೂ ಮಲ್ಕೊಂಡನ್ರಿ. ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಐತಲ್ಲ ಅದ್ರ ಸಂಬಂಧ. ಇನ್ನು ನಮ್ಮ ಮನೆಯವರು ಜಳಕ ಅದು ಮಾಡಿ ಪೂಜೆದು ಮಾಡಿದ್ರೆ ಉದಿನ ಕಡ್ಡಿ ಅದು ಎಲ್ಲ ಬೆಳಗಿದ್ರೆ ಬೆಳಿಗ್ಗೆ ಸ್ವಲ್ಪ ಕರಿ ಚಹಾ ಮಾಡ್ಕೊಂಡು ಕುಡ್ದೀವಿ ರೀ. ನಾ ಮತ್ತು ನಮ್ಮ ಮನೆಯವರು ಬಾದಾಮಿ ಮತ್ತು ಕಡಲೆಕಾಳು ನೆನೆ ಹಾಕಿದ್ವಿ ರೀ. ನಮ್ಮ ಮನೆಯವ್ರಿಗೆ ಕಡಲೆಕಾಳು ಮತ್ತು ಬಾದಾಮಿ ಬೇಕ್ರಿ, ನಮ್ಮ ಪಾಪುಗೂ ಬೇಕಲ್ರಿ. ಪಾಪುಗೆ ತಿನ್ನಿಸ್ತೇವೆ ರೀ ನಾವು ಬಾದಾಮಿ. ಇನ್ನು ಈ ಕಡೆ ನಾಷ್ಟ ಮಾಡತ್ತೇನೆ ರೀ. ಏನು ಒಗ್ಗರಣೆ ಹಾಕಾಕ್ತೇನೆ ಅಂತಂದ್ರೆ ಉಪ್ಪಿಟ್ಟು ಮಾಡ್ಬೇಕಂತ್ರಿ ನಮ್ಮ ಮನೆಯವ್ರಿಗೆ. ನೀನೇನು ಉಪ್ಪಿಟ್ಟು ಮಾಡಿದ್ವಿ ರೀ. ಇವತ್ತು ಇಷ್ಟ ಇಲ್ಲ ರೀ ನಮಗೆ ಉಪ್ಪಿಟ್ಟು. ಯಾಕಂತಂದ್ರೆ ನೀನೇನು ತಿಂದೇವಲ್ಲ ಅದಕ್ಕೆ. ಅವ್ರಿಗೆ ಏನಂದರೆ ನಾನು ದಿನ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಕಾಳದು ಹಾಕಿ ಮಾಡ್ತಿದ್ನಲ್ಲ ರೀ. ಅವರಿಗೆ ಹಂಗೆ ಮಾಡಬಾರ್ದಂತ್ರಿ, ಬರೀ ತರಕಾರಿ ಅಷ್ಟು ಹಾಕಿ ಮಾಡ್ಬೇಕಂತ್ರಿ. ಅದ್ರ ಸಂಬಂಧ ನನಗೆ ಹಂಗೆ ಮಾಡಿಕೊಡ್ವಾ, ನನಗೆ ಬೇಳೆದು ಹಾಕಿ ಮಾಡಿಕೊಡ್ಬೇಡ ಅಂತಂದ್ರಿ ಅವ್ರು. ಅದಕ್ಕಾಗಿ ಮಾಡತ್ತೇನೆ ರೀ. ಹಿಂಗೆ ನೀರು ಹಾಕ್ಬೇಕು ರೀ. ನೀರು ಕುದ್ದಾದ್ಮೇಲೆ ರವೆ ಹಾಕಬೇಕು. ನಾನು ನೋಡ್ರಿ ಯಾರೂ ಏನು ಉಪ್ಪಿಟ್ಟು ಮಾಡೋದಿಲ್ಲ ಅನ್ನೋರ ಥರ ಹೇಳತ್ತೀನಿ. ಎಲ್ಲರಿಗೂ ಗೊತ್ತಿದ್ದಿದ್ದೆ ಐತ್ರಿ ಅದು. ಬರೀ ಉಪ್ಪಿಟ್ಟು ರೆಡಿ ಆಯ್ತು, ಅವ್ರಿಗೂ ಡಬ್ಬಿ ಕಟ್ಟಿದೆ. ನಾವೇನು ನಾಷ್ಟ ತಿನ್ನಲಿಲ್ಲ ರೀ. ನಾನು ಮಧ್ಯಾಹ್ನಕ್ಕೆ ಒಕ್ಕತ್ತು ಈಗ ಒಕ್ಕತ್ತು ಅಂಥೇಳಿ ಚೌಳಿಕಾಯಿ ಮತ್ತು ಹೀರೆಕಾಯಿ ಮಾಡ್ಕೋತೇನೆ ರೀ. ಹೀರೆಕಾಯನ್ನು ಎಲ್ಲ ಕೊರೆದಿಟ್ಕೊಂಡೇನಿ ರೀ. ಚೌಳಿಕಾಯನ್ನು ಮುರಿದು ಹುರಿಯಾಕೆ ಇಟ್ಕೊಂಡೇನಿ ರೀ. ಇಲ್ಲಿ ಇವಕ್ಕೆ ಏನೇನು ಬೇಕು ಎಲ್ಲ ಸಜ್ಜು ಮಾಡ್ಕೋತೇನೆ ರೀ. ಹುರಿಯಾಕೆ ಇಟ್ಕೊಂಡು ಹಿಟ್ಟು ನಾದ್ಕೊಂಡೇನಿ ರೀ. ಹಿಟ್ಟು ನಾದಿಟ್ಟು ಅದು ನೆನಿತೈತೆ ರೀ. ಬರೀ ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಪಲ್ಯ ಆತ್ರಿ ಎರಡೂ ರೆಡಿ. ಈ ಕಡೆ ಚಪಾತಿ ಹಿಟ್ಟು ನೆನೆದಿತ್ತು, ಎಣ್ಣೆ ಹಚ್ಚಿ ಚಪಾತಿ ಮಾಡ್ತೇನೆ ರೀ. ಎಲ್ಲ ಕೆಲಸನೂ ಮಾಡಿಬಿಡ್ದ. ಮನೆಯೆಲ್ಲ ಹೆಂಗಾಗಿತ್ತು ನೋಡ್ರಿ, ಎಲ್ಲ ಹರಿಬಿಟ್ಟಿತ್ತು. ಇನ್ನು ಇದನ್ನು ಕ್ಲೀನ್ ಮಾಡೋಕೆ ಒಂದು 15-20 ನಿಮಿಷ ಟೈಮ್ ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. 15-20 ನಿಮಿಷ ಟೈಮ್ ಬೇಕಾರಿ. ಅಂದ್ರೆ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ನಮ್ಮ ಪಾಪುನದು ಎಲ್ಲ ಜಳಕ ಮಾಡಿಸಿ ಚಪಾತಿ ತಿಂದೀವಿ ರೀ. ಕಡಲೆಕಾಳು ಹೀರೆಕಾಯಿ ಚೌಳಿಕಾಯಿ ರಾತ್ರಿ ಸ್ವಲ್ಪ ಅಲಸಂದಿರಿತ್ತು ರೀ, ಅದನ್ನ ತಿಂದ್ವಿ. ಇನ್ನು ಈ ಕಡೆ ನಾಳೆಗೆ ದೋಸೆ ಮಾಡೋಕ್ಕಂತ ಹೇಳಿ ಅಕ್ಕಿ ನೆನೆ ಹಾಕತ್ತೇನೆ ರೀ. ಒಂದು 4-5 ಸರಿ ಜಳ ತೊಳೆದು ಅಕ್ಕಿ ನೆನೆ ಹಾಕ್ತೇನೆ ರೀ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲಿ ಅದಾವ ಅಂತ ನಿಮಗೆ ಡೌಟ್ ಬರ್ತೈತೆ ರೀ. ಮತ್ತು ಅವನ್ನೆಲ್ಲ ಅದ್ರೊಳಗೆ ಹಾಕಿ ಅಷ್ಟು ಕೂಡ ನೆನೆ ಹಾಕಿಡ್ತೇನೆ ರೀ. ಬೇರೆ ಬೇರೆ ಹಾಕೋದಿಲ್ಲ ನಾನು, ಎಲ್ಲ ಸೇರಿಸಿ ಹಾಕಿ ಅವನ್ನ ನೆನೆ ಹಾಕಿ ಇಟ್ಟರಿ. ಇನ್ನು ಬೆಳಿಗ್ಗೆ ರೈಸ್ ಮಾಡಿದ್ದಿಲ್ಲಲ್ರಿ, ಅದಕ್ಕೆ ರೈಸ್ ಅಷ್ಟು ಮಾಡಿಕೊಂಡು ಅಂಗನವಾಡಿಗಟ್ಟು ಹೋಗೋದಿತ್ತು ರೀ ಅಲ್ಲೇ ನಾವು. ಹಿಂಗಾಗಿ ಅಂಗನವಾಡಿ ಕಡೆ ಜರ್ನಿ ಮಾಡತ್ವಿ ಈಗ. ನೋಡಿರಿ ಅಂಗನವಾಡಿಗೆ ಬಂದಿವಿ. ಅಂಗನವಾಡಿ ಟೀಚರ್ ಒಬ್ಬರು ಮೀಟಿಂಗಿಗೆ ಎಲ್ಲೋ ಹೋಗಿದ್ರು. ಟೈಮು ಆಗಿತ್ತು ರೀ. ನಾವು 4 ಗಂಟೆ ಮೇಲೆ ಬಂದಿದ್ವಿ. ಅಂಗನವಾಡಿ ಎಲ್ಲ ನೋಡಿ ಒಂಥರ ಏನೋ ಮೆಮೊರೀಸ್ ನೆನಪಾತ್ರಿ. ನಾವು ಅಂಗನವಾಡಿ ಒಳಗೆ ಅಂಗನವಾಡಿಗೆ ಬರ್ತಿದ್ವಿ. ಅವಾಗೆಲ್ಲ ಈ ಪೇಂಟ್ ಇದ್ದಿದ್ದಿಲ್ಲ ರೀ. ಆದ್ರೆ ಅಂಗನವಾಡಿ ಮಾತ್ರ ಅದ ಐತಿ, ಪೇಂಟಿಂಗ್ ಚೇಂಜ್ ಐತ್ರಿ. ಎಲ್ಲ ಥರ ಆಟ ಸಾಮಾನದು ಎಲ್ಲ ತಂದಿಟ್ರಿ. ಈಗಂತೂ ಎಲ್ಲ ತಂದಿಟ್ಟಿದ್ದಾರೆ. ಎಷ್ಟು ಚಂದಲ್ರಿ ಎಲ್ಲ. ಅವೆಲ್ಲ ಮೆಮೊರೀಸ್ ಆಗೇ ಉಳಿದ್ಬಿಟ್ಟು ರೀ ಅವೆಲ್ಲ. ಪೇಂಟಿಂಗ್ ಅಂತೂ ಮಸ್ತ್ ಆಗೈತಲ್ಲ ರೀ. ಇನ್ನು ಈ ಕಡೆ ನೋಡಿದ್ರೆ ಗಾರ್ಡನ್ ಟೈಪ್ ಮಾಡಿದಾರೆ ರೀ. ಬರ್ರಿ ಏನೇನು ಐತೆ ನೋಡೋಣ. ಇಲ್ಲಿ ಇದು ಸೀತಾಫಲನ್ರಿ ಗಿಡ. ನೋಡಿದ್ರೆ ಸಣ್ಣದೈತ್ರಿ, ಅದ್ರೊಳಗೆ ಕಾಯಿ ಬಿಟ್ಟೈತದ. ಇದು ಎದುರು ಎಲೆ ಅಂತ ನಂಗೆ ಗೊತ್ತಾಗತ್ತಿಲ್ಲ ರೀ. ಆದರೂ ವಿಡಿಯೋದೊಳಗೆ ಹಾಕೇನಿ, ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಈ ಕಡೆ ನೋಡಿದ್ರೆ ಸೇವಂತಿ ಪ್ಯಾರ್ಲ ಗಿಡ. ಇದು ಒಂದು ಸೀತಾಫಲನ ಕರಿಬೇವು ರೀ. ಕರಿಬೇವು ಯಾಕಂದ್ರೆ ಅಡುಗೆದು ಮಾಡ್ತಾರಲ್ರಿ ಇಲ್ಲೇ ಅಂಗನವಾಡ್ಯಾಗ. ಯೂಸ್ ಆಕತ್, ನಮಗೆ ಬೇಕಾಕತ್ ಅಂತಂದು ಇಲ್ಲೇ ಹಚ್ಕೊಂಡಾರ್ರಿ ಅವರು. ಅಲೋವೆರಾ ಆಮೇಲೆ ಆಬಾಲೆ ಹೂವು, ಮಲ್ಗೆ ಹೂವು ಎಲ್ಲನೂ ಹಚ್ಚಾರಿ. ಇದು ಪ್ಯಾರಲ್ ಗಿಡ ರೀ. ಇದು ಪಾಲಕ್ ರೀ. ಪಾಲಕ್, ಇದು ತುಳಸಿ, ಇದು ಚಾಕ್ ಹಾಕೋ ಎಲೆ ರೀ ಅದು. ಇನ್ನು ಈ ಕಡೆ ಇದಕ್ಕೇನೋ ಕನಕಾಂಬರಿನ ಏನೋ ಅಂತಾರೆ ರೀ. ಇದು ದಾಸವಾಳ ಗಿಡ ರೀ. ಇದು ನೆಲ್ಲಿಕಾಯಿ ಗಿಡ. ಮಸ್ತ್ ಮಾಡ್ಕೊಂಡಾರಿ. ಜಾರು ಬಂಡಿ ಅದು ಎಲ್ಲ ನೋಡಿದ್ರೆ ನಮಗೆ ಮೆಮೊರೀಸ್ ನೆನಪಾಗ್ತದೆ ರೀ. ಇನ್ನು ಈ ಕಡೆ ಅಂತೂ ಮಳೆ ಮೋಡ ಭಾಳ ಆಗಿತ್ತು ರೀ. ಗಾಳಿ ಪಾಳಿ ಎಲ್ಲ ಭಾಳ ಬಿಸಿತ್ತೆ. ಹಿಂಗಾಗಿ ನಾವು ಅಲ್ಲೇ ಅವನಾರ ಮನೆ ಕಡೆ ಹೋಗ್ಬಿಟ್ಟು ಮಳೆ ಹನಿ ಈಗ ಹೊಡೆದಿತ್ತು ರೀ. ಆಗಲೇ ಹಿಡ್ಕೊಂಡಿತ್ತಾನ್ರಿ ನಮ್ಮ ಪಾಪು. ಛತ್ರಿ ಏರ್ಸಿನೂ ಇಲ್ಲ ರೀ ಅದನ್ನು ಕರೆಕ್ಟಾಗಿ.
ಮಳೆ ಬಂತಲ್ರಿ ಅಲ್ಲೇ ಟೈಮ್ ಆಗಿಬಿಡ್ತ್ರಿ ಒಂದು. ಹಿಂಗಾಗಿ ಟೈಮ್ ಆಗಿದ್ದಕ್ಕೆ ಅಲ್ಲೇ ಮಾರ್ಕೆಟಿಗೆ ಹೋಗಿ ಮಳೆಯಾಗ ಸಂತೆ ಗಿಂತಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ ರೀ ನಾವು. ಮೊದಲು ಊಟ ಮಾಡಿದ್ವಿ ರೀ ನಾವು, ಹೊಟ್ಟೆ ಹಸ್ತಿತ್ತು. ಆಮೇಲೆ ಏನರ ಕೆಲಸ ಮಾಡಿದ್ರೆ ಆತ ಇದ್ದಿದ್ದು ಮೊದಲು ಊಟ ಮಾಡೋಣ ಅಂತೇಳಿ ಊಟ ಮಾಡಿದ್ವಿ. ನಮ್ಮ ಮನೆಯವ್ರು ಊಟ ಮಾಡತ್ತಾರೆ, ನಮ್ಮ ಪಾಪುನು ಊಟ ಮಾಡತ್ತಂದ್ರೆ ಊಟ ಮಾಡಿ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದ್ರೆ ಅಕ್ಕಿ ನೆನೆ ಹಾಕಿದ್ನಲ್ರಿ ನಾಳೆ ದೋಸೆಗೆ ಅಂತೇಳಿ ಅವನ್ನ ರುಬ್ಬಿಟ್ಕೊಂಡೆ ರೀ. ರುಬ್ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾ ಗಿಡ ಹಾಕಿ ಕಲಸಿ ಇಟ್ಕೊಂಡೆ ರೀ ನಾನು. ಇನ್ನಿತ್ತಾಗ ಸಂತಿ ತೊಗೊಂಬಂದಿದ್ನಲ್ರಿ ಅದೆಲ್ಲ ಚೀಲ್ದಾಗ ಹಂಗೆ ಇತ್ತು. ಮಳೆ ಬರತೈತೆ ರೀ ಥಂಡಿಗೆ ಏನು ಮಾಡೋಕ್ಕಾಗತ್ತಿದ್ದಿಲ್ಲ. ಕರಿಬೇವು ರೀ, ಕೊತ್ತಂಬರಿ. ಊಟದ್ದು ಆತ್ರಿ, ಊಟ ಮಾಡಿದ್ವಿ. ಮಳೆಯರ ಭಾಳ ಐತಿ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಅಲ್ಲಿ ಮಾರ್ಕೆಟಿಗೆ ಹೋದಾಗ. ಬರ್ರಿ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಏನರ ತಪ್ಪಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಬರ್ರಿ ನಾಳೆ ಏನೇನೆಲ್ಲ ಆಕತ್ತೆ ಗೊತ್ತಿಲ್ಲ, ಆಗಿದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.